ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಬಗ್ಗೆ ತಿಳ್ತಾ ಹೋಗೋಣ. ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ಮೊದಲನೇದಾಗಿ ಸೆಕ್ಷನ್ 7 ಆರ್ಬಿಟ್ರೇಷನ್ ಅಗ್ರಿಮೆಂಟ್, ಸೆಕ್ಷನ್ 9 ಇಂಟ್ರಿಮ್ ಮೆಜರ್ಸ್ ಬೈ ದಿ ಕೋರ್ಟ್, ಹಾಗೆಯೇ ಸೆಕ್ಷನ್ 10 ನಂಬರ್ ಆಫ್ ಆರ್ಬಿಟ್ರೇಷನ್ ಎಷ್ಟು ಜನ ಇರ್ಬೋದು ಅಂತ, ಆ್ಯಂಡ್ ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರೇಟರ್ ಸೆಕ್ಷನ್ 11ಅಲ್ಲಿ, ಹಾಗೆಯೇ 12ಅಲ್ಲಿ ಗ್ರೌಂಡ್ಸ್ ಆಫ್ ದಿ ಚಾಲೆಂಜ್ ಆರ್ಬಿಟ್ರೇಷನ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಇಂಟ್ರಿಮ್ ಮೆಜರ್ಸನ್ನು ಅಗ್ರಿಮೆಂಟನ್ನು ಯಾವ ರೀತಿ ಚಾಲೆಂಜ್ ಮಾಡ್ಬೋದು ಅಂತಿದೆ. ಹಾಗೆಯೇ ಸೆಕ್ಷನ್ 17 ಬರೆದು ಇಂಟ್ರಿಮ್ ಮೆಜರ್ಸ್ ಆರ್ಡರ್ ಬೈ ದಿ ಆರ್ಬಿಟ್ರೇಟಲ್ ಟ್ರಿಬ್ಯುನಲ್ ಯಾವ್ಯಾವ ರೀತಿ ಇಂಟ್ರಿಮ್ ಮೆಜರ್ಸನ್ನು ಆರ್ಡರ್ ಮಾಡುತ್ತೆ ಅಂಥೇಳಿ. ಸೆಕ್ಷನ್ 21 ಬಂದುಬಿಟ್ಟು ಕಮೆನ್ಸ್ಮೆಂಟ್ ಆಫ್ ಆರ್ಬಿಟ್ರಲ್ ಪ್ರೊಸೀಡಿಂಗ್, ಯಾವಾಗ ಕಮೆನ್ಸ್ ಆಗುತ್ತೆ ಅಂತ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನಂತರ. ಹಾಗೆಯೇ ಸೆಕ್ಷನ್ 27 ಕೋರ್ಟ್ ಅಸಿಸ್ಟೆನ್ಸ್ ಇನ್ ಟೇಕಿಂಗ್ ಎವಿಡೆನ್ಸ್, ಯಾವ ಥರ ಒಂದು ಅಸಿಸ್ಟೆಂಟ್ನ ಕೋರ್ಟಿಂದ ತೆಗೆದುಕೊಳ್ಬೋದು ಅಂತ. ನೆಕ್ಸ್ಟು 29A ಇದರಲ್ಲಿನೇ ಟೈಮ್ ಲಿಮಿಟ್ ಫಾರ್ ಆರ್ಬಿಟ್ರೇಟರ್ ಅವಾರ್ಡ್, ಎಷ್ಟು ದಿನದಲ್ಲಿ ಅವಾರ್ಡನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಹಾಗೆಯೇ 29Bಯಲ್ಲಿ ಫಾಸ್ಟ್ ಟ್ರ್ಯಾಕ್ ಪ್ರೊಸೀಡಿಂಗ್, ಹೇಗೆ ಬೇಗ ಬೇಗ ಫಾಸ್ಟ್ ಟ್ರ್ಯಾಕ್ ಆಗಿ ಮಾಡೋದು ಅದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಸೆಕ್ಷನ್ 34 ಇಸ್ ವೆರಿ ಇಂಪಾರ್ಟೆಂಟ್, ಅಪ್ಲಿಕೇಶನ್ ಫಾರ್ ಸೆಟ್ಟಿಂಗ್ ಅಸೈಡ್ ಆರ್ಬಿಟ್ರಲ್ ಅವಾರ್ಡ್, ಯಾವ ಸಂದರ್ಭದಲ್ಲಿ ಆರ್ಬಿಟ್ರಲ್ ಅವಾರ್ಡನ್ನು ನಾವು ಸೆಟ್ ಅಸೈಡ್ ಮಾಡ್ಬೋದು ಅದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಇದು. ಆಮೇಲೆ ಸೆಕ್ಷನ್ 36 ಬಂದು ಎನ್ಫೋರ್ಸ್ಮೆಂಟ್ ಹೆಂಗೆ ಮಾಡೋದು ಆರ್ಬಿಟ್ರಲ್ ಅವಾರ್ಡು ಅಂಥೇಳಿ. ನೆಕ್ಸ್ಟ್ ಈ ಒಂದು ಅವಾರ್ಡ್ ಮೇಲೆ ನಾವು ಏನಾದರೂ ಅಪೀಲ್ ಹೋಗೋಕ್ಕೆ ಚಾನ್ಸಸ್ ಇದೆಯಾ ಅಂದ್ರೆ ಖಂಡಿತ ಇದೆ. ಸೆಕ್ಷನ್ 37ನಲ್ಲಿ ಆರ್ಬಿಟ್ರಲ್ ಅಪೀಲೇಬಲ್ ಆರ್ಡರ್ಸ್ ಹೋಗ್ಬೋದು ನಾವು. 43ಅಲ್ಲಿ ಇದರಲ್ಲಿ ಬಂದು ಲಿಮಿಟೇಷನ್ ಬಗ್ಗೆ ಹೇಳಿದ್ದಾರೆ. ಅಲ್ಲದೆ 2015ನಲ್ಲಿ ಅಮೆಂಡ್ಮೆಂಟ್ ಕೂಡ ಆಗಿದೆ, ಅದೆಲ್ಲವನ್ನು ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಈಗ ಸೆಕ್ಷನ್ 7 ಬಗ್ಗೆ ಹೇಳೋಣ ಅಂತಂದರೆ, ವಾಟ್ ಈಸ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ 2015ನಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ. ಇಟ್ ಈಸ್ ಏನಂತಂದರೆ ಅಗ್ರಿಮೆಂಟ್ ಬೈ ದ ಪಾರ್ಟೀಸ್ ಟು ಸಬ್ಮಿಟ್ ಟು ಆರ್ಬಿಟ್ರೇಷನ್ ಆಲ್ ಆರ್ ಸರ್ಟನ್ ಡಿಸ್ಪ್ಯೂಟ್ಸ್ ವಿಚ್ ಹ್ಯಾವ್ ಅರೈಸನ್ ಆರ್ ವಿಚ್ ಮೇ ಅರೈಸ್ ಇನ್ ಬಿಟ್ವೀನ್ ದೆಮ್ ಇನ್ ರೆಸ್ಪೆಕ್ಟ್ ಆಫ್ ಎ ಡಿಫೈನ್ಡ್ ಲೀಗಲ್ ರಿಲೇಷನ್ಶಿಪ್ ಅನ್ನೋದು. ಸೊ ಈ ಒಂದು ಸಂದರ್ಭದಲ್ಲಿ ವೆದರ್ ಕಾಂಟ್ರಾಕ್ಚುವಲ್ ಅದು ಆಗಿರ್ಬೋದು ಅಥವಾ ನಾನ್ ಕಾಂಟ್ರಾಕ್ಟುವಲ್ ಆಗಿರ್ಬೋದು. ಸೊ ಆ್ಯನ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ arbitration clause. It is very very important in any agreement there should be arbitration clause ಇರಬೇಕು. ಇದ್ದರೆ ಮಾತ್ರನೇ ಈ ಒಂದು ನಾವು ಡಿಸ್ಪ್ಯೂಟನ್ನು ಆರ್ಬಿಟ್ರೇಷನ್ ರೆಫರ್ ಮಾಡೋಕ್ಕಾಗುತ್ತೆ. ಇಟ್ ಈಸ್ ಅ ರಿಡ್ರೆಸಲ್ ಒಂದು ಏನಿದೆ ಅಂತಂದರೆ ಮೆಕ್ಯಾನಿಸಮ್ ಇದು. ಸೊ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಅನ್ನೋದು. ಸೊ ದೇರ್ ಮಸ್ಟ್ ಬಿ ಎನಿ ಅಗ್ರಿಮೆಂಟ್, ಎನಿ ಟ್ರಾನ್ಸಾಕ್ಷನ್ ದೇರ್ ಶುಡ್ ಹ್ಯಾವ್ ಆರ್ಬಿಟ್ರೇಷನ್ ಕ್ಲಾಸ್ ಇದ್ದಾಗ ಮಾತ್ರನೇ ಇಲ್ಲಿ ಒಂದು ಡಿಸ್ಪ್ಯೂಟನ್ನು ನಾವು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗೋದು ಅಂಡರ್ ದಿಸ್ ಆ್ಯಕ್ಟ್. ಆ್ಯಂಡ್ ಆ್ಯನ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಇಟ್ ಶುಡ್ ಬಿ ಇನ್ ರೈಟಿಂಗ್ ಇರಬೇಕು, ಇದು ಬರವಣಿಗೆ ರೂಪದಲ್ಲೇ ಇರಬೇಕು. ಆ್ಯಂಡ್ ರೈಟಿಂಗ್ ಇದ್ದಾಗ ಅದು ಏನೇನು ಕಂಟೈನ್ ಆಗಿರಬೇಕು, ಅದರಲ್ಲಿ ಏನೇನು ಇರಬೇಕು ಅಂತಂದರೆ ಇಬ್ಬರು ಪಾರ್ಟಿಗಳು ಕಂಪಲ್ಸರಿಯಾಗಿ ಸೈನ್ ಮಾಡಲೇಬೇಕು. ಇಬ್ಬರಾಗಿರ್ಬೋದು ಅಥವಾ ಪಾರ್ಟೀಸ್ ಟು ದಿ ಕಾಂಟ್ರಾಕ್ಟ್ ಮಸ್ಟ್ ಬಿ ಸೈನ್ಡ್ ಓವರ್ ದೇರ್, ಆ ಡಾಕ್ಯುಮೆಂಟು. ಆ್ಯಂಡ್ ಆ್ಯನ್ ಎಕ್ಸ್ಚೇಂಜ್ ಆಫ್ ಲೆಟರ್ಸ್ ಆಗಿರ್ಬೋದು, ಟೆಲೆಕ್ಸು, ಟೆಲಿಗ್ರಾಮ್, ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಏನಾದರೂ ಇದ್ದರೆ ಆ ಒಂದು ರೆಕಾರ್ಡ್ ಇದ್ದರೆ ಅದನ್ನು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಆ್ಯನ್ ಎಕ್ಸ್ಚೇಂಜ್ ಆಫ್ ಸ್ಟೇಟ್ಮೆಂಟ್, ಕ್ಲೇಮ್ಸು, ಡಿಫೆನ್ಸು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಅಲೇಜ್ಡ್ ಬೈ ಒನ್ ಪಾರ್ಟಿ ಇದು ಮಾಡಿರ್ತಾರೆ, ಇನ್ನೊಬ್ಬರು ಅದನ್ನು ಒಪ್ಪಿರೋಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ನಾವು ಏನು ಮಾಡ್ಬೋದು, ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಾವು ಕಮ್ಮಿಂಗ್ ಟು ದ ಸೆಕ್ಷನ್ 9, ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದು 2014, 19, 21 ಹಾಗೆಯೇ 23ಅಲ್ಲಿ ಕೂಡ ಇದ್ರ ಬಗ್ಗೆ ಕ್ವಶನ್ಸ್ ಬಂದಿದೆ. ಇದು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನಲ್ಲಿ ಬಂದಿದೆ, ಹಾಗೆಯೇ DJL ಕೂಡ ಬಂದಿದೆ. ಎ ಪಾರ್ಟಿ ಮೇ ಬಿಫೋರ್ ಆರ್ ಡ್ಯೂರಿಂಗ್ ಆರ್ಬಿಟ್ರೇಟಲ್ ಪ್ರೊಸೀಡಿಂಗ್ ಮುಂಚೆ ಅಥವಾ ನಂತರದಲ್ಲಿ ಆರ್ ಎಟ್ ಎನಿ ಟೈಮ್ ಆಫ್ ಮೇಕಿಂಗ್ ಅವಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ, ಬಟ್ ಬಿಫೋರ್ ದ ಎನ್ಫೋರ್ಸ್ಮೆಂಟ್ ಆಫ್ ದಿ ಇನ್ ಅಕಾರ್ಡೆನ್ಸ್ ಸೆಕ್ಷನ್ 36 ಪ್ರಕಾರ ಎನ್ಫೋರ್ಸ್ಮೆಂಟ್ ಆಗೋಕ್ಕಿಂತಲೂ ಮುಂಚೆ ಏನು ಮಾಡ್ಬೋದು, ಎನಿ ಟೈಮಲ್ಲಿ ಇಂಟ್ರಿಮ್ ಮೆಜರ್ಸನ್ನು ಕೇಳ್ಬೋದು ಕೋರ್ಟ್ಗೆ. ಸೊ ಯಾವಾಗ ಎದ್ರ ಬಗ್ಗೆ ಯಾವ್ಯಾವ ವಿಷಯಕ್ಕೆ ಸಂಬಂಧ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಲೆಂಗ್ದಿ ಶಾರ್ಟ್ ನೋಟ್ ಆದರೂ ಬರ್ಬೋದು, ಲೆಂಗ್ದಿ ಕ್ವಶನ್ ಆದರೂ ಕೇಳ್ತಾರೆ. ಫಾರ್ ದಿ ಅಪಾಯಿಂಟ್ಮೆಂಟ್ ಆಫ್ ಎ ಗಾರ್ಡಿಯನ್ ಫಾರ್ ಎ ಮೈನರ್ ಪರ್ಸನ್, ಒಂದು ವೇಳೆ ಮೈನರ್ ಪರ್ಸನ್ ಇದ್ದರೆ ಅಥವಾ ಅನ್ಸೌಂಡ್ ಪರ್ಸನ್ ಇದ್ದರೆ ಅವ್ರಿಗೇನಾಗುತ್ತೆ, ಅವ್ರಿಗೆ ಆರ್ಬಿಟ್ರೇಟಲ್ ಪ್ರೊಸೀಡಿಂಗ್ ಅರ್ಥ ಆಗ್ತಾ ಇಲ್ಲ ಅಂತಂತ ಸಂದರ್ಭದಲ್ಲಿ ಅವ್ರಿಗೊಬ್ರು ಗಾರ್ಡಿಯನ್ ಅಂತ ಅಪಾಯಿಂಟ್ ಮಾಡುವ ಸಂದರ್ಭದಲ್ಲಿ ಏನಾಗುತ್ತೆ, ಇಂಟ್ರಿಮ್ ಮೆಜರ್ನ ಕೊಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು
ಆ್ಯನ್ ಇಂಟ್ರಿಮ್ ಮೆಜರ್ ಫಾರ್ ಪ್ರೊಟೆಕ್ಷನ್ ಆಫ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಆಫ್ ದಿ ಈ ಕೆಳಗಿನ ಕೆಲವು ಸಂದರ್ಭದಲ್ಲಿ ಏನೇ ಅಂಥದ್ದು ಅಂದರೆ ಫಾರ್ ಪ್ರಿಸರ್ವೇಷನ್, ಇಂಟ್ರಿಮ್ ಕಸ್ಟಡಿ ಆರ್ ಸೇಲ್ ಆಫ್ ಎನಿ ಗೂಡ್ಸ್ ಅಥವಾ ಎನಿ ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ದಿ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ ಸಂಬಂಧಪಟ್ಟಂಥ ಒಂದು ವಿಷಯ ವಸ್ತುವನ್ನು ಕಾಯ್ದಿಡಬೇಕು ಅಂತಂದಾಗ ಇಂಟ್ರಿಮ್ ಕಸ್ಟಡಿ ಕೊಡಬೇಕು ಅಂತಂದಾಗ ಕೂಡ ಇಂಟ್ರಿಮ್ ಮೆಜರ್ಸ್ ಕೊಡ್ಬೋದು. ಅಥವಾ ಸೆಕ್ಯೂರಿಂಗ್ ದಿ ಅಮೌಂಟ್ ಡಿಸ್ಪ್ಯೂಟೆಡ್ ಆಫ್ ದಿ ಇನ್ ದಿ ಆರ್ಬಿಟ್ರೇಷನಲ್ಲಿ ಏನು ಅಮೌಂಟ್ ಡಿಸ್ಪ್ಯೂಟ್ ಇರುತ್ತೋ ಅದನ್ನು ಸೆಕ್ಯೂರ್ ಮಾಡೋಕ್ಕಾದ್ರೂ ಇಂಟ್ರಿಮ್ ಆರ್ಡರ್ ಕೊಡ್ಬೋದು. ಮುಂದುವರೆದ್ಬಿಟ್ಟು ಟು ಡಿಟೆನ್ಷನ್, ಪ್ರಿಸರ್ವೇಷನ್ ಆರ್ ಇನ್ಸ್ಪೆಕ್ಷನ್ ಆಫ್ ದಿ ಯಾವುದೇ ಪ್ರಾಪರ್ಟಿಯನ್ನು ನೋಡಬೇಕು, ಆ ಸಬ್ಜೆಕ್ಟ್ ವಸ್ತು ವಿಷಯನ ತಿಳ್ಕೊಬೇಕು ಅಂತಾಗೂ ಕೂಡ ಅಂಥ ಒಂದು ಕ್ವಶನ್ ಅರೈಸ್ ಆಗಿತ್ತಂದರೆ ಅವಾಗ ಏನು ಮಾಡ್ಬೋದು, ಇಂಟ್ರಿಮ್ ಮೆಜರ್ಸನ್ನು ನಾವು ಪಡ್ಕೋಬೋದು. ಅಥವಾ ಇಂಟ್ರಿಮ್ ಇಂಜಂಕ್ಷನ್ನು ಅಥವಾ ಅಪಾಯಿಂಟ್ಮೆಂಟ್ ಆಫ್ ರಿಸೀವರು ಕೆಲವೊಂದು ಸರಿ ನಾವು ಸಿವಿಲ್ ಸೂಟಲ್ಲಿ ತೊಗೊತೀವಲ್ಲ ಆ ಥರ ಒಂದು ಏನಾಗುತ್ತೆ ಇಲ್ಲಿ ಕೂಡ ಪಡೆದುಕೊಳ್ಬಹುದಾಗಿದೆ. ಅಥವಾ ಸಚ್ ಇಂಟ್ರಿಮ್ ಮೆಜರ್ ಆಫ್ ಪ್ರೊಟೆಕ್ಷನ್ ಆಸ್ ಮೇ ಬಿ ಅಪಿಯರ್ ಟು ಬಿ, ಆಮೇಲೆ ಅದು ಕೋರ್ಟ್ಗೆ ಜಸ್ಟ್ ರಿಲಯಬಲ್ ಅನಿಸಿದ್ರೆ ಇಂಟ್ರಿಮ್ ಮೆಜರ್ಸನ್ನು ನಾವು ಕೇಳಬೇಕಾಗುತ್ತೆ, ಕೊಡುತ್ತಾರೆ. ಹಾಗೆಯೇ ಅಥವಾ ಬಿಫೋರ್ ಅಥವಾ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ಈ ಒಂದು ಪ್ರೊಸೀಡಿಂಗ್ಸು ಎ ಕೋರ್ಟ್ ಪಾಸಸ್ ಆ್ಯನ್ ಆರ್ಡರ್ ಫಾರ್ ಎನಿ ಇಂಟ್ರಿಮ್, ಕೋರ್ಟೇ ಪಾಸ್ ಮಾಡಿದಂದಾಗ ಅದರಲ್ಲಿ ಶಾಲ್ ಬಿ ಕಮೆನ್ಸ್ಡ್ ವಿದಿನ್ ಎ ಪೀರಿಯಡ್ ಆಫ್ 90 ಡೇಸಲ್ಲೇ ಏನಾಗಬೇಕು, ಆರ್ಬಿಟ್ರೇಷನ್ ಪ್ರೊಸೀಡಿಂಗು ಸ್ಟಾರ್ಟ್ ಆಗಬೇಕು ಅಂತ. ಇದನ್ನು ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನಲ್ಲೂ ಕೇಳ್ಬೋತಾರೆ ನೋಡ್ರಿ. ದೆನ್ ದ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ ಶಾಲ್ ಬಿ ಕಮೆನ್ಸ್ಡ್ ವಿದಿನ್ ಎ ಪೀರಿಯಡ್ ಆಫ್ 90 days when the court has passed the interim orders. Such date of such order or within such further time as the ಆಮೇಲೆ court may determine ಮಾಡ್ಬೋದು. So once the arbitration tribunal has been constituted, the court shall not entertain the application under section 1 ನಲ್ಲಿ unless court finds circumstances ಇದೆ there exist ಅಂತಂದಾಗ ಮಾತ್ರ for the remedy as per section 17 ಏನಾಗುತ್ತೆ, court will interfere. So these are the measures, interim measures. Next important question is number of arbitrators, section 10. ಇದರಲ್ಲಿ the parties are free to determine number of parties they are determined to appoint their own arbitrators, but provided that such number shall not be an even number ಆಗಿರಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಈವನ್ನಲ್ಲಿ ಇರಬಾರ್ದು, ಅದು ಆಡ್ ನಂಬರಲ್ಲಿ ಇರಬೇಕು, ಐದರ್ 1, 3, 5 ಲೈಕ್ mostly 1 or else 2 or 3 minimum. 2 arbitrator will be there, another one head arbitrator will be there. So section 11 2015 ಕೇಳಿದರೆ ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರಾರ್ ಯಾವಾಗ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಎ ಪರ್ಸನ್ ಆಫ್ ಎನಿ ನ್ಯಾಷನಾಲಿಟಿ ಮೇ ಬಿ ದ ಆರ್ಬಿಟ್ರೇಟರ್ ಅನ್ಲೆಸ್ ಅದರ್ವೈಸ್ ಪಾರ್ಟಿ ಅಗ್ರೀಡ್. ಸೊ ಇಲ್ಲಿ ಇಬ್ಬರು ಪಾರ್ಟಿಗಳು ಒಪ್ಕೊಂಡಿದ್ದಾಗ ಅವರು ಯಾರನ್ನಾದರೂ ಮಾಡ್ಕೊಬೋದು, ನಾಟ್ ಇವನ್ ಇಂಡಿಯನ್ ನ್ಯಾಷನಾಲಿಟಿನೇ ಆಗಬೇಕಂತಿಲ್ಲ, ಎನಿ ನ್ಯಾಷನಾಲಿಟಿ. ಸೊ ಇಲ್ಲಿ ಪಾರ್ಟೀಸ್ ಆರ್ ಫ್ರೀ ಟು ಅಗ್ರಿ ಆ್ಯಂಡ್ ಪ್ರೊಸೀಜರ್ ಫಾರ್ ಅಪಾಯಿಂಟಿಂಗ್ ದಿ ಆರ್ಬಿಟ್ರೇಟರ್ಸ್, ಅವ್ರಿಗೆ ಒಂದು ಅವ್ರ ಇಷ್ಟಕ್ಕೆ ಇದೆ. ಫೇಲಿಂಗ್ ಎನಿ ಅಗ್ರಿಮೆಂಟ್ ರೆಫರ್ಡ್ ಆಗದೆ ಇದ್ದಾಗ ಆರ್ಬಿಟ್ರೇಷನ್ ವಿತ್ 3 ಆರ್ಬಿಟ್ರೇಟರ್ಸ್ ಇರಬೇಕು. ಈಚ್ ಪಾರ್ಟಿ ಶಾಲ್ ಅಪಾಯಿಂಟ್ 1 ಆರ್ಬಿಟ್ರಾರ್ ಆ್ಯಂಡ್ ದ 2 ಅಪಾಯಿಂಟೆಡ್ ಆರ್ಬಿಟ್ರಾರ್ ಶಾಲ್ ಅಪಾಯಿಂಟ್ ಅನದರ್ 3rd ಆರ್ಬಿಟ್ರೇಟರ್ ಹೂ ಶಾಲ್ ಆ್ಯಕ್ಟ್ ಆಸ್ ಅ ಪ್ರಿಸೈಡಿಂಗ್ ಆರ್ಬಿಟ್ರಾರ್. ಸೊ ಇದ್ರ ಬಗ್ಗೆ ಒಂದು ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರರ್ ಬಗ್ಗೆ ಕೇಳಿದ್ದಾರೆ. ಇಪ್ಪ ಪಾರ್ಟಿ ಫೇಲ್ಸ್ ಟು ಅಪಾಯಿಂಟ್ ಮಾಡೋಕ್ಕಾಗಲಿಲ್ಲ ಅಂತಂದಾಗ ಏನಾಗುತ್ತೆ, ವಿದಿನ್ 30 ಡೇಸಲ್ಲಿ ಏನು ಮಾಡಬೇಕು, ಫ್ರಾಮ್ ದ ರಿಸಿಪ್ಟ್ ಆಫ್ ರಿಕ್ವೆಸ್ಟ್ ಟು ಡೂ ಸೊ ಫ್ರಾಮ್ ದಿ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ನೋಟಿಸನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಒಬ್ಬರು ಮಾಡಿ ಇನ್ನೊಬ್ರು ಮಾಡಿಲ್ಲ, ಅಪಾಯಿಂಟ್ ಆಗಿಲ್ಲ ಅಂತಂದ್ರೆ 30 ಡೇಸಲ್ಲಿ ನೋಟಿಸ್ ಕೊಡಬೇಕಾಗುತ್ತೆ ರಿಕ್ವೆಸ್ಟ್ ಫಾರ್ಮಲ್ಲಿ. ದ 2 ಅಪಾಯಿಂಟೆಡ್ ಆರ್ಬಿಟ್ರಲ್ ಫೇಲ್, ಈಗ ಇಬ್ಬರು ಅಪಾಯಿಂಟೆಡ್ ಆರ್ಬಿಟ್ರರು ಫೇಲ್ ಆಗಿ 3rd ಹೆಡ್ ಪ್ರಿಸೈಡಿಂಗ್ ಆರ್ಬಿಟ್ರನ್ನ ಮಾಡೋದಕ್ಕೆ ಏನಾದರೂ ಆಗದೆ ಹೋದರೆ ಅಂಥ ಸಂದರ್ಭದಲ್ಲೂ ಕೂಡ ವಿದಿನ್ 30 days ಫ್ರಮ್ ದ ಡೇಟ್ ಆಫ್ ದೇರ್ ಅಪಾಯಿಂಟ್ಮೆಂಟ್ ದ ಅಪಾಯಿಂಟ್ಮೆಂಟ್ ಶಾಲ್ ಬಿ ಮೇಡ್ ಆನ್ ದಿ ರಿಕ್ವೆಸ್ಟ್ ಆಫ್ ದಿ ಪಾರ್ಟೀಸ್ ಮೂಲಕ ಇನ್ನೊಬ್ಬ 3rd ಅಪಾಯಿಂಟ್ಮೆಂಟ್ ಅಂದರೆ ಪ್ರಿಸೈಡಿಂಗ್ ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡ್ಕೋಬೋದಾಗುತ್ತೆ. ಒಂದು ವೇಳೆ ಎಲ್ಲಿ ಇಬ್ಬರು ಸೇರಿ ಒಪ್ಪಿಬಿಟ್ಟಿದ್ದಾರೆ, ಆಯಿತು ಅಪಾಯಿಂಟ್ ಮಾಡ್ಕೊಂಡು ಫೇಲ್ ಆದಾಗ ಕೇಳಿದೆ, ಅಪಾಯಿಂಟ್ ಆದಾಗ ಏನಾಗುತ್ತೆ ಅಂದರೆ ಎ ಪಾರ್ಟಿ ಫೇಲ್ಸ್ ಟು ಆ್ಯಕ್ಟ್ ಆ್ಯಸ್ ರಿಕ್ವೈರ್ಡ್ ಅಂಡರ್ ದ ಪ್ರೊಸೀಜರ್. ಒಂದು ವೇಳೆ ಅವರು ಯಾವ ಥರ ಇದು ಪ್ರೊಸೀಜರ್ ಇದೆ, ಇಬ್ಬರು ಅಪಾಯಿಂಟ್ ಮಾಡಿ ಆರ್ಬಿಟ್ರೇಟರನ್ನು 3rd ಮಾಡೋಕ್ಕೋಬೇಕು ಅಂತಂದಾಗ ಅವಾಗ ಏನಾಗುತ್ತೆ,
ಅಥವಾ ದ ಪಾರ್ಟೀಸ್ ಆರ್ ಟು ಅಪಾಯಿಂಟೆಡ್ ಆರ್ ಫೇಲ್ ಟು ರೀಚ್ ಆ್ಯನ್ ಅಗ್ರಿಮೆಂಟ್ ಬರೋದಕ್ಕೆ ಸಾಧ್ಯ ಆಗ್ತಾ ಇದ್ದಾಗ, ಅಥವಾ ದ ಪರ್ಸನ್ ಇನ್ಕ್ಲೂಡಿಂಗ್ ಆ್ಯನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಫೇಲ್ಸ್ ಟು ಪರ್ಫಾರ್ಮ್ ಎನಿ ಫಂಕ್ಷನ್ ಎಂಟ್ರಸ್ಟೆಡ್, ಆರ್ಬಿಟ್ರೇಟರ್ ಅಪಾಯಿಂಟ್ ಮಾಡಿಬಿಟ್ಟು ಅದ್ರ ತಕ್ಕಂಗೆ ಕಾರ್ಯ ಆಗಲಿಲ್ಲ ಅಂತಂದಾಗ ಎ ಪಾರ್ಟಿ ಮೇ ರಿಕ್ವೆಸ್ಟ್ ಟು ಟೇಕ್ ಎ ನೆಸೆಸರಿ ಮೇಜರ್ಸನ್ನು ಅನ್ಲೆಸ್ ದ ಅಗ್ರಿಮೆಂಟ್ ಆನ್ ಅಪಾಯಿಂಟ್ಮೆಂಟ್ ಆಫ್ ಪ್ರೊಸೀಜರ್ ಪ್ರೊವೈಡೆಡ್, ಅಥವಾ ಒಂದು ಸೆಕ್ಯೂರಿಂಗ್ ದಿ ಅಪಾಯಿಂಟ್ಮೆಂಟ್ ಅಂಥೇಳಿ ಏನಾದರೂ ಅವರು ಟೈಮ್ ಕೇಳಿದಾಗ ಅಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಟ್ ಮೇ ನೋಡ್ರಿ ದ ಸುಪ್ರೀಂ ಕೋರ್ಟ್ ಆರ್ ಆ್ಯಸ್ ದ ಕೇಸ್ ಮೇ ಬಿ ದ ಹೈಕೋರ್ಟ್ ಆರ್ ಎನಿ ಪರ್ಸನ್ ಆರ್ ಇನ್ಸ್ಟಿಟ್ಯೂಟ್ ಡೆಸಿಗ್ನೇಟೆಡ್ ಬೈ ಸಚ್ ಕೋರ್ಟ್ ಟು ಟೇಕ್ ಎ ನೆಸೆಸರಿ ಮೆಜರ್ನ ತಗೋಬೋದು ಅಂತೇಳಿ. ಸೊ ದೀಸ್ ಆರ್ ಅಬೌಟ್ ಸೆಕ್ಷನ್ 10 ಆ್ಯಂಡ್ 11 ಆಯಿತು. ಹಾಗೆಯೇ ಇಷ್ಟು ಬಂದುಬಿಟ್ಟು 12 ವೆರಿ ಇಂಪಾರ್ಟೆಂಟ್ ಗ್ರೌಂಡ್ಸ್ ಆಫ್ ಚಾಲೆಂಜ್. ಯಾವ ಗ್ರೌಂಡಲ್ಲಿ ವೆನ್ ದ ಪರ್ಸನ್ ಈಸ್ ಅಪ್ರೋಚ್ಡ್ ಇನ್ ದ ಕನೆಕ್ಷನ್ ವಿತ್ ಹೀಸ್ ಪಾಸಿಬಲ್ ಅಪಾಯಿಂಟ್ಮೆಂಟ್ ಆ್ಯಸ್ ಆನ್ ಆರ್ಬಿಟ್ರೇಟರ್ ಹಿ ಶಾಲ್ ಡಿಸ್ಕ್ಲೋಸ್ ಇನ್ ರೈಟಿಂಗ್ ಎನಿ ಸರ್ಕಮ್ಸ್ಟೆನ್ಸಸ್. ಒಬ್ಬ ವ್ಯಕ್ತಿ ಆರ್ಬಿಟ್ರ್ ಅಪಾಯಿಂಟ್ ಆದಮೇಲೆ ಯಾವ ಸಂದರ್ಭದಲ್ಲಿ ಚಾಲೆಂಜ್ ಮಾಡ್ಬೋದು, ಈಸ್ ಪಾಸಿಬಲ್ ಆ್ಯಸ್ ಆನ್ ಆರ್ಬಿಟ್ರೇಟರ್ ಅಂತಂದರೆ ಸಚ್ ಆಸ್ ದಿ ಎಕ್ಸಿಸ್ಟೆನ್ಸ್ ಐದರ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ of any past or present relationship with or interest to any of the parties or in relation to the subject matter of the dispute. Secondly, which are likely to affect his ability to devote sufficient time to the arbitration and particular his ability to complete the entire arbitration within a 12 months. ಇದನ್ನು ಕೇಳಿದ್ದಾರೆ ಈ ಕ್ವಶನನ್ನು, ಇದು 1 ಮಾರ್ಕ್ಸಲ್ಲಿ. ಆರ್ಬಿಟ್ರೇಷನ್ ಗ್ರೌಂಡನ್ನು ಎಷ್ಟು ದಿನದಲ್ಲಿ ಚಾಲೆಂಜ್ ಮಾಡೋದು, ಇದನ್ನೇ ಪೀರಿಯಡ್ ಆಫ್ 12 ಮಂತ್ಸ್ ಇಂಪಾರ್ಟೆಂಟ್ ಇದೆ ನೋಡಿರಿ. ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಅಂತಂದರೆ ಇಂಟ್ರಿಮ್ ಮೆಜರ್ಸ್ ಆರ್ಡರ್ ಬೈ ದ ಆರ್ಬಿಟ್ರಲ್ ಟ್ರಿಬ್ಯುನಲ್. ಯಾವ್ಯಾವ ರೀತಿ ಇಂಟ್ರಿಮ್ ಮೆಜರ್ಸನ್ನು ಆರ್ಡರ್ ಮಾಡ್ಬೋದು, ಸೆಕ್ಷನ್ 9ನಲ್ಲಿ ಇಂಟ್ರಿಮ್ ಮೆಜರ್ಸ್ ಯಾವಾಗ ಮಾಡ್ಬೋದು ಅಂತ ನೋಡಿದ್ವಿ. ಯಾವ್ಯಾವುದನ್ನು ಮಾಡ್ಬೋದು ಅಂತ, ಈ ಪಾರ್ಟಿ ಮೇ ಡ್ಯೂರಿಂಗ್ ದ ಆರ್ಬಿಟ್ರಲ್ ಪ್ರೊಸೀಡಿಂಗ್ ಆರ್ ಅಟ್ ಎನಿ ಟೈಮ್ ಆಫ್ಟರ್ ಮೇಕಿಂಗ್ ದ ಆರ್ಬಿಟ್ರೇಷನ್ ಅವಾರ್ಡ್ ಬಟ್ ಬಿಫೋರ್ ದ ಎನ್ಫೋರ್ಸ್ಮೆಂಟ್. ಸೊ ಅಂಥ ಒಂದು ಸಂದರ್ಭದಲ್ಲಿ ಫಾರ್ ದಿ ಅಪಾಯಿಂಟ್ಮೆಂಟ್ ಆಫ್ ಎ ಗಾರ್ಡಿಯನ್ ಆಫ್ ಎ ಮೈನರ್ ಮತ್ತು ಅನ್ಸೌಂಡ್ ಮೈಂಡ್ ಅಂಥ ಸಂದರ್ಭದಲ್ಲಿನೂ, ಅಥವಾ ಆಗಲೇ ಏನು ಸೆಕ್ಷನ್ 9ನಲ್ಲಿದ್ದೇನೆ ಅದೇ ಇದಕ್ಕೆ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ಏನಿದೆ ಅಂದರೆ ಅಲ್ಲಿ ಇಂಟ್ರಿಮ್ ಮೆಜರ್ಸ್ ಇದೆ, ಇಲ್ಲಿ ಇಂಟ್ರಿಮ್ ಮೆಜರ್ಸ್ ಆರ್ಡರ್ ಬೈ ದಿ ಆರ್ಬಿಟ್ರಲ್ ಟ್ರಿಬ್ಯುನಲ್, ಸೇಮ್ ಅದೇ ಇದ್ರ ಗ್ರೌಂಡ್ಸೇ ಬರ್ತವೆ. ಸೊ ಸೆಕ್ಷನ್ 9 ಈಸ್ ಅಗೇನ್ ರೆಡ್ ವಿತ್ ಸೆಕ್ಷನ್ 17 of the Arbitration and Conciliation Act. Next ಬಂದುಬಿಟ್ಟು ಸೆಕ್ಷನ್ 20 ಪ್ಲೇಸ್ ಆಫ್ ಆರ್ಬಿಟ್ರೇಷನ್. ಪಾರ್ಟೀಸ್ ಆರ್ ಫ್ರೀ ಟು ಅಗ್ರಿ ಟು ಪ್ಲೇಸ್ ಆಫ್ ದಿ ಆರ್ಬಿಟ್ರೇಷನ್. ಅವರು ಎಲ್ಲಿ ಡಿಸೈಡ್ ಮಾಡ್ತಾರೋ ಅಲ್ಲಿ ಮಾಡ್ಕೋಬೋದು. ಲ್ಯಾಂಗ್ವೇಜ್ ಅಂತಂತ ಬಂದ್ರೂ ದೇ ಆರ್ ಎಟ್ ದ ಲಿಬರ್ಟಿ ಟು ವಿಚ್ ಲ್ಯಾಂಗ್ವೇಜ್ ದೇ ಆರ್ ಫ್ರೀ ಆ್ಯಂಡ್ ಫ್ರೀ ಟು ಸ್ಪೀಕ್ ಆರ್ ಲರ್ನ್ ಅಥವಾ ಅಂಡರ್ಸ್ಟ್ಯಾಂಡ್ ಇರುತ್ತೆ, ಅದನ್ನು ಅವ್ರು ಹೇಳ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇದರಲ್ಲಿ ಅಂತಂದರೆ ಸೆಕ್ಷನ್ನು ಕೋರ್ಟ್ ಅಸಿಸ್ಟೆಂಟ್ ಸೆಕ್ಷನ್ 27. ಇದರಲ್ಲಿ ಬಂದುಬಿಟ್ಟು ದ ಆರ್ಬಿಟ್ರಲ್ ಟ್ರಿಬ್ಯುನಲ್ ಆರ್ ಪಾರ್ಟಿ ವಿತ್ ದ ಅಪ್ರೂವಲ್ ಆಫ್ ದಿ ಆರ್ಬಿಟ್ರಲ್ ಟ್ರಿಬ್ಯುನಲ್ ಮೇ ಅಪ್ಲೈ ಟು ದ ಕೋರ್ಟ್ ಫಾರ್ ದ ಅಸಿಸ್ಟೆನ್ಸ್ ಆಫ್ ಟೇಕಿಂಗ್ ಎವಿಡೆನ್ಸನ್ನು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ರೂಲ್ಸ್ ಅಪ್ಲಿಕೇಬಲ್ ಟು ಸಬ್ಸ್ಟೆನ್ಸ್ ಡಿಸ್ಪ್ಯೂಟ್ಸು, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ಮುಂದೆ ಬಂದುಬಿಟ್ಟು ಸೆಕ್ಷನ್ 29 ಟೈಮ್ ಲಿಮಿಟ್ ಫಾರ್ ಆರ್ಬಿಟ್ರಲ್ ಅವಾರ್ಡ್. ಎಷ್ಟು ದಿನದಲ್ಲಿ ಆರ್ಬಿಟ್ರಲ್ ಅವಾರ್ಡ್ ಮಾಡಬೇಕು ಅಂತಂದರೆ ದ ಆರ್ಬಿಟ್ರಲ್ ಅವಾರ್ಡ್ ಶಾಲ್ ಬಿ ಮೇಡ್ ವಿದಿನ್ ಅ ಪೀರಿಯಡ್ ಆಫ್ 12 ಮಂತ್ಸ್. ಇದು ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸಲ್ಲಿ ಭಾಳ ಸರಿ ಕೇಳಿದ್ದಾರೆ. ಫ್ರಾಮ್ ದ ಡೇಟ್ ಆಫ್ ಆರ್ಬಿಟ್ರಲ್ ಟ್ರಿಬ್ಯುನಲ್ ಎಂಟರ್ಸ್ ಅಪಾನ್ ದಿ ರೆಫರೆನ್ಸ್ ವಿದಿನ್ 12 ಮಂತ್ಸಲ್ಲಿ ಮಾಡಬೇಕು ಅಂತ. So 29 important. Either section they may ask or else they may ask period in the objective type questions. Next ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಅಂತ ನಾವು ಇದು ಒಂದು ಕೇಳಿದ್ದಾರೆ 2001ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಇದ್ರ ಬಗ್ಗೆ ಅಂತಂದರೆ ಸೆಕ್ಷನ್ 31 ಫಾರ್ಮ್ ಆ್ಯಂಡ್ ಕಂಟೆಂಟ್ಸ್ ಆಫ್ ಆರ್ಬಿಟ್ರಲ್ ಅವಾರ್ಡ್. ಯಾವ ಥರ ಇರಬೇಕು, ಅದು ಏನೇನು ಕಂಟೆಂಟ್ ಆಗಿರಬೇಕು ಅಂತಂದರೆ ಶಾಲ್ ಬಿ ಇನ್ ರೈಟಿಂಗ್ ಸೈನ್ಡ್ ಬೈ ದಿ ಮೆಂಬರ್ಸ್ ಆಫ್ ದಿ ಆರ್ಬಿಟ್ರಲ್ ಟ್ರಿಬ್ಯುನಲ್. ಇಟ್ ಈಸ್ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್
point. And the arbitration proceeding with more than one arbiter and the signature of majority of all the members of the arbitral tribunal ಇರಬೇಕು. And shall be sufficient so long as the reason for any omitted signature ಇದ್ರೂ ಕೂಡ ಅದಕ್ಕೂ reasons they must mention over it. Next, the arbitral award shall state the reasons upon which it is based. ಕಾರಣ ಹೇಳಬೇಕು. The parties are agreed that no reasons are to be given or the award is an arbitral award on agreed terms and conditions as per section 30 ಪ್ರಕಾರ ಇರಬೇಕು. ಆಮೇಲೆ arbitral award shall state the date and place of the arbitration as per the section 20. ಆಮೇಲೆ ಆಫ್ಟರ್ ದಿ ಆರ್ಬಿಟ್ರಲ್ ಅವಾರ್ಡ್ ಮೇಡ್ ದ ಸೈನ್ಡ್ ಕಾಪಿ ಶಾಲ್ ಬಿ ಡೆಲಿವರ್ಡ್ ಟು ದ ಈಚ್ ಪಾರ್ಟಿಗೆ ಕೊಡಲೇಬೇಕು. ಆಮೇಲೆ ಡ್ಯೂರಿಂಗ್ ಆರ್ ಆಫ್ಟರ್ ದಿ ಆರ್ಬಿಟ್ರಲ್ ಪ್ರೊಸೀಡಿಂಗ್ ಮೇಕ್ ಆ್ಯನ್ ಇಂಟ್ರಿಮ್ ಆರ್ಬಿಟ್ರಲ್ ಅವಾರ್ಡ್ ಆಗಿದ್ದರೆ ಎನಿ ಮ್ಯಾಟ್ರ್ ಸಬ್ಜೆಕ್ಟ್ ವಿಚ್ ಇಟ್ ಮೇ ಟೇಕ್ ಆ್ಯಸ್ ಅ ಫೈನಲ್ ಆರ್ಬಿಟ್ರಲ್ ಅವಾರ್ಡ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 31. ನಾನು ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಅಂತಂದರೆ ಸೆಕ್ಷನ್ 34. This may asked in so many times, 2007, 10, 20, 23, 14 and 21 and 2019 also. Not 23, 7, 19, 10, 14 and 21. How the arbitration award is to be set aside. Application for setting aside the arbitral award. So, recourse to the court and arbitral award may be made only by the application of setting. So, there must be application to set aside the award. An award may be set aside by the court only. Yava court ಮಾಡುತ್ತೆ if a party making application furnishes the proof ಕೊಡಬೇಕು ಅದಕ್ಕಾಗಿ. ಸೊ ಏನೇನು ಕೊಡಬೇಕು? a party was under some incapacity. ಅವನಿಗೆ ಇನ್ಕೆಪಾಸಿಟಿ ಇದೆ, ಅಥವಾ ಅವನಿಗೆ ಅರ್ಥ ಆಗ್ತಾಯಿಲ್ಲ, ಅದು ಗೊತ್ತಾಗ್ತಿಲ್ಲ ಅಂದಾಗ, ಅಥವಾ ದ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಈಸ್ ನಾಟ್ ವ್ಯಾಲಿಡ್ ಇಲ್ಲ, ಇದು ಆ್ಯಸ್ ಪರ್ ಲಾ ಇಲ್ಲ, ಪಾರ್ಟೀಸ್ ಹ್ಯಾವ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಸೊ ಈ ಥರ ಅಂದ ಸಂದರ್ಭದಲ್ಲೂ ಕೂಡ ನಾವು ಸೆಟ್ಟಿಂಗ್ ಅಸೈಡ್ಗೆ ಹಾಕೋಬೋದು. ಆಮೇಲೆ ಆ್ಯಸ್ ಪರ್ ಲಾ ಟೈಮ್ ಬೀಯಿಂಗ್ ಇದು ಫೋರ್ಸ್ ಆಗಿಲ್ಲ ಅಂತಂದಾಗ ಕೂಡ ಸೆಟ್ಟಿಂಗ್ ಅಸೈಡ್ ಹಾಕೋಬೋದು. ಅಥವಾ ಈ ಪಾರ್ಟಿ ಮೇಕಿಂಗ್ ದ ಅಪ್ಲಿಕೇಶನ್ ವಾಸ್ ನಾಟ್ ಗಿವನ್ ಪ್ರಾಪರ್ ನೋಟಿಸ್ ಫಾರ್ ದಿ ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರರ್. ಅದು ಆಗಬೇಕಂದ್ರೆ ಪ್ರಾಪರ್ ನೋಟಿಸ್ ಕೊಡಬೇಕು. ಸೊ ಅದನ್ನು ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ, ಅಥವಾ ಅದರ್ವೈಸ್ ಅನ್ಏಬಲ್ ಟು ಪ್ರೆಸೆಂಟ್ ದ ಕೇಸನ್ನು ಪ್ರೆಸೆಂಟ್ ಮಾಡೋಕ್ಕೆ ಅವನಿಗೆ ಆಗದೆ ಇದ್ದಂಥ ಸಂದರ್ಭದಲ್ಲೂ ಸೆಟ್ ಅಸೈಡ್ ಮಾಡ್ಕೋಬೋದು. ನೆಕ್ಸ್ಟ್, ದ ಆರ್ಬಿಟ್ರಲ್ ಅವಾರ್ಡ್ deals with a dispute not contemplated by or not falling within the terms of submission. ಆರ್ಬಿಟ್ರೇಷನ್ ಅಗ್ರಿಮೆಂಟಲ್ಲಿ ಏನು ಟರ್ಮ್ಸ್ ಕಂಡೀಷನ್ ಇರ್ತೋ ಅದರ ಪ್ರಕಾರನೇ ಅದು ಆಗದೆ ಹೋದಾಗ, ಅಥವಾ ಆನ್ ಮ್ಯಾಟ್ರ್ ಬಿಯಾಂಡ್ ದ ಸ್ಕೋಪ್ ಆಫ್ ಸಬ್ಮಿಷನ್ ಆಫ್ ದಿ ಆರ್ಬಿಟ್ರೇಷನ್ ಇದ್ದಾಗ, ಅಂಥ ಸಂದರ್ಭದಲ್ಲಿ ಕೂಡ ನೀವೇನು ಮಾಡ್ಬೋದು, ಇದನ್ನು ಸೆಟ್ ಅಸೈಡ್ ಮಾಡ್ಕೋಬೋದು. ಬಟ್ ಕೆಲವೊಂದು ಪ್ರೊವಿಜೋ ಇದೆ. ಏನು ಪ್ರೊವೈಡೆಡ್ ಏನಂತಾರಂತಂದರೆ, if the decision on the matter submitted to the arbitrator can be separated from those not so submitted, only that part of arbitral award which contains a decision on matter not submitted, the arbitrator may be set aside. ಈ ಕೆಲವೊಂದು ವಿಷಯನ ಸಬ್ಮಿಟ್ ಮಾಡಿ ಕೆಲವೊಂದು ಬಿಟ್ಟಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸಬ್ಮಿಟ್ ಮಾಡಿದ್ವಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಯಾವುದನ್ನು ಸಬ್ಮಿಟ್ ಮಾಡಿಲ್ಲ ಅದನ್ನು ಸೆಟ್ ಅಸೈಡ್ ಮಾಡ್ಬೋದು. ಸೊ ಇದು ಪ್ರೊವಿಜೋ. ಆಮೇಲೆ the composition of the arbitral tribunal or procedure was not in accordance with the agreement clause ಪ್ರಕಾರ ಇಲ್ಲದೆ ಹೋದಾಗ ಸಂದರ್ಭದಲ್ಲಿ, ಅಥವಾ ಎನಿ ಪಾರ್ಟ್ ಆಫ್ ಇಟ್ ಕೆಲವೊಂದು ಪಾಯಿಂಟ್ಸ್ ನಮಗೆ ಸಫಿಷಿಯೆಂಟ್ ಅನಿಸಿದಾಗ ಅದನ್ನು ಕನ್ಸಿಡರ್ ಮಾಡಿ ಉಳಿದನ್ನು ಸೆಟ್ ಅಸೈಡ್ ಮಾಡ್ಕೋಬೋದು. ಆಮೇಲೆ ಸಬ್ಜೆಕ್ಟ್ ಮ್ಯಾಟ್ರ್ ಇಫ್ ಕೋರ್ಟ್ಗೆ ಫೈಂಡ್ ಆಗಿ ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ದ ಡಿಸ್ಪ್ಯೂಟ್ ನಾಟ್ ಕ್ಯಾಪೇಬಲ್ ಆಫ್ ದಿ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇಲ್ಲ ಇದು ಬೈ ಆರ್ಬಿಟ್ರೇಷನ್ ಅಂದಾಗ, ದಟ್ ಟೈಮ್ ಆಲ್ಸೋ ಇಟ್ ವಿಲ್ ಬಿ ಸೆಟ್ ಅಸೈಡ್. ಈವನ್ ಸಮ್ ಇಫ್ ದ ಅವಾರ್ಡ್ ಈಸ್ ಇನ್ ಕಾನ್ಫ್ಲಿಕ್ಟ್ ಅಥವಾ ಅಗೇನೆಸ್ಟ್ ದಿ ಪಬ್ಲಿಕ್ ಪಾಲಿಸಿ ಇದ್ದಾಗ ಕೂಡ ಇದನ್ನೇನು ಮಾಡ್ತಾರೆ, ಸೆಟ್ ಅಸೈಡನ್ನು ಮಾಡ್ಬೋದು. ಸೊ ಇನ್ನೂ ಡಿಟೇಲ್ ಇದೆ, ಇದನ್ನು ನೀವು ಸ್ವಲ್ಪ ಲೆಂಗ್ದಿಯಾಗಿ ನೋಡಿಕೊಂಡ್ರೆ ಮೇಯ್ನಾಗಿ ಇದು ಭಾಳ ಸರಿ ಕ್ವಶನ್ ಬಂದಿದೆ. ಇದರಲ್ಲಿ ಒಂದು ಪಿಜ್ಜಾ ಡೆವಲಪರ್ಸ್ಗೆ ಅನ್ನೋಂಥ ಒಂದು ಕೇಸ್ ಲಾ ಕೂಡ ಇದೆ. ಇದನ್ನು ಒಂದು ನೋಡ್ಕೊಳ್ಳಿ.
ಆಮೇಲೆ ಇದನ್ನು ಎನ್ಫೋರ್ಸ್ಮೆಂಟು ಸೆಕ್ಷನ್ 36 ಆರ್ಬಿಟ್ರಲ್ ಅವಾರ್ಡ್ ಆಯಿತು ಎಲ್ಲ ಆಯಿತು, ಎನ್ಫೋರ್ಸ್ ಆಗಬೇಕಲ್ಲ. ಹೇಗೆ ಅಂತಂದರೆ, ವೇರ್ ದ ಟೈಮ್ ಫಾರ್ ಮೇಕಿಂಗ್ ಆ್ಯನ್ ಅಪ್ಲಿಕೇಶನ್ ಟು ಸೆಟ್ ಅಸೈಡ್ ದಿ ಆರ್ಬಿಟ್ರಲ್ ಅಂಡರ್ ಸೆಕ್ಷನ್ 34 ಹ್ಯಾಸ್ ಎಕ್ಸ್ಪೈರ್ಡ್ ಆಯಿತು ಅಂತಂದರೆ, ದೆನ್ ಸಬ್ಜೆಕ್ಟ್ ಟು ದ ಪ್ರೊವಿಷನ್ ಆಫ್ ಸೆಕ್ಷನ್ ಸಬ್ ಕ್ಲಾಸ್ 2 ಸಚ್ ಅವಾರ್ಡ್ ಶಾಲ್ ಬಿ ಎನ್ಫೋರ್ಸ್ಡ್ ಇನ್ ಅಕಾರ್ಡಿಂಗ್ ದ ಪ್ರೊವಿಷನ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಹೇಗಿರುತ್ತೋ ಅದ್ರ ಪ್ರಕಾರ ಇದನ್ನು ಆರ್ಬಿಟ್ರಲ್ ಅವಾರ್ಡನ್ನು ಸೆಟ್ ಅಸೈಡ್ ಮಾಡೋಕ್ಕೆ ಚಾನ್ಸಸ್ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್. ನಾನು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ, ನೀವು ಸ್ವಲ್ಪ ಇಂಪಾರ್ಟೆಂಟ್ ಸೆಕ್ಷನ್ಸ್ ಅಂತ ಯಾವ್ದು ಮುಂಚೆ ಹೇಳಿದ್ದೀನಲ್ಲ ಅದನ್ನು ನೋಡ್ಕೊಳ್ಳಿ, ಹಾಗೆಯೇ ಅಮೆಂಡ್ಮೆಂಟ್ ಪಾರ್ಟನ್ನು ನೋಡ್ಕೊಳ್ಳಿ. ಸರಿ, ಥ್ಯಾಂಕ್ ಯು.